ಪ್ರತಿನಿಧಿ ಆನಂದ್ ಕೂಡ ಅರಮನೆ ಆವರಣದಿಂದ ಕನೆಕ್ಟ್ ಆಗಿದ್ದಾರೆ. ಅಲ್ಲಿ ಯಾವ ರೀತಿಯಲ್ಲಿ ಆಚರಣೆಗಳು ನಡೀತಾ ಇದ್ದಾವೆ ಅನ್ನೋದನ್ನ ತಿಳ್ಕೊಳ್ಳೋಣ. ಹಾಗೇನೆ ಟ್ಯಾಬ್ಲೋಗಳು ಕೂಡ ಕಣ್ಣು ಕೋರೈಸುವಷ್ಟು ಚಂದದ ಟ್ಯಾಬ್ಲೋಗಳು ಕೂಡ ರೆಡಿ ಆಗ್ತಾ ಇದೆ. ಆನಂದ್, ಟ್ಯಾಬ್ಲೋಗಳು ಯಾವ ರೀತಿಯಲ್ಲಿ ರೆಡಿ ಆಗ್ತಾ ಇದೆ ಮತ್ತೆ ಅರಮನೆ ಆವರಣದಲ್ಲಿ ಯಾವ ರೀತಿಯ ದಸರೆ ಸಂಭ್ರಮ ಕಳೆಗಟ್ಟಿದೆ? ಶ್ರೀಲಕ್ಷ್ಮಿ, ವಿಶ್ವವಿಖ್ಯಾತ ಜಂಬೂ ಸವಾರಿಯಲ್ಲಿ ಗಮನ ಸೆಳೆಯೋದು ಅಂತ ಹೇಳಿದ್ರೆ ಅದು ಚಿನ್ನದ ಅಂಬಾರಿ. ಅದನ್ನ ಹೊರತುಪಡಿಸಿದ್ರೆ ಸ್ತಬ್ಧ ಚಿತ್ರಗಳು ಹಾಗೂ ವಿವಿಧ ಕಲಾ ತಂಡಗಳು. ಈಗಾಗಲೇ ಮೆರವಣಿಗೆಯಲ್ಲಿ ಭಾಗಿಯಾಗುವುದಕ್ಕೆ ವಿವಿಧ ಜಿಲ್ಲೆ ಹಾಗೂ ರಾಜ್ಯ ಸರ್ಕಾರದ ವಿವಿಧ ಇಲಾಖೆಗಳ ಸ್ತಬ್ಧ ಚಿತ್ರಗಳು ಅರಮನೆಯ ಆವರಣಕ್ಕೆ ಬಂದಿರುವಂತದ್ದು, ಈಗಾಗಲೇ ಜಮಾಯಿಸಿರುವಂತದ್ದು, ಈಗಾಗಲೇ ಇಲ್ಲಿ ಗಮನವನ್ನ ಸೆಳೀತಾ ಇರುವಂತದ್ದು ದೃಶ್ಯದಲ್ಲಿ ಗಮನಿಸಬಹುದು. ಸಾಕಷ್ಟು ಟ್ಯಾಬ್ಲೋಗಳು ಇಲ್ಲಿ ಬಂದಿರುವಂತದ್ದು. ಪ್ರಮುಖವಾಗಿ ಏನು ಪೊಲೀಸ್ ಇಲಾಖೆಯ ಟ್ಯಾಬ್ಲೋವನ್ನ ಗಮನಿಸಬಹುದು. ಸಮಾಜಕ್ಕೆ ಯಾವ ರೀತಿ ಏನು ಮಾದಕ ವಸ್ತು ಸಮಸ್ಯೆ ಆಗಿದೆ, ಮಾದಕ ವಸ್ತುವನ್ನ ತ್ಯಜಿಸುವುದರಿಂದ ಯಾವ ರೀತಿ ಸಮಾಜಕ್ಕೆ ಒಳ್ಳೇದಾಗುತ್ತೆ ಅನ್ನೋದು ನಿಟ್ಟಿನಲ್ಲಿ, ಜೊತೆಗೆ ಈಗ ಇತ್ತೀಚೆಗೆ ಸೈಬರ್ ಕಳ್ಳರ ಹಾವಳಿ ಜಾಸ್ತಿ ಆಗಿರುವಂತದ್ದು, ಅದನ್ನ ಒಂದಷ್ಟು ಜನರಿಗೆ ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಇಲ್ಲಿ ಸ್ತಬ್ಧ ಚಿತ್ರ ಬಂದಿರುವಂತದ್ದು. ಇನ್ನು ರಾಜ್ಯ ಸರ್ಕಾರದ ಪಂಚ ಗ್ಯಾರಂಟಿಗಳಲ್ಲಿ ಒಂದಾದಂತ ಏನು ಶಕ್ತಿ ಯೋಜನೆ ಏನಿದೆ, ಕೆಎಸ್ಆರ್ಟಿಸಿ ಇಂದ ಶಕ್ತಿ ಯೋಜನೆಯನ್ನ ಇಲ್ಲಿ ಪ್ರಚಾರ ಪಡಿಸುವಂತದ್ದು, ಅದ್ರ ಜೊತೆಗೆ ಅದ್ರ ಬಗ್ಗೆ ಮಾಹಿತಿಯನ್ನ ಕೊಡುವಂತ ಕೆಲಸವನ್ನ ಮಾಡ್ತಾ ಇರುವಂತದ್ದು. ಈಗಾಗಲೇ 500 ಕೋಟಿ ಟಿಕೆಟ್ ಅನ್ನ ಶಕ್ತಿ ಯೋಜನೆ ಅಡಿಯಲ್ಲಿ ನೀಡಿರುವಂತದ್ದು, ಅದನ್ನ ಒಂದು ಜನರಿಗೆ ತಿಳಿಸುವ ನಿಟ್ಟಿನಲ್ಲಿ ಈ ಒಂದು ಸ್ತಬ್ಧ ಚಿತ್ರವನ್ನ ಮಾಡಲಾಗಿದೆ. ಅದ್ರ ಪಕ್ಕ ನಮ್ಮ ಹೆಮ್ಮೆಯ HAL ನಿಂದಲೂ ಕೂಡ ಸ್ತಬ್ಧ ಚಿತ್ರ ಗಮನ ಸೆಳೀತಾ ಇರುವಂತಹ ಟ್ಯಾಬ್ಲೋ ಇಲ್ಲಿ ಭಾಗಿಯಾಗ್ತಾ ಇರುವಂತದ್ದು. ಏನು ರಕ್ಷಣಾ ಇಲಾಖೆಗೆ ಕ್ಷಿಪಣಿ ಅಂದ್ರೆ ಏನು ಯುದ್ಧ ವಿಮಾನಗಳನ್ನ ಪೂರೈಸುವಂತ ನಮ್ಮ ಹೆಮ್ಮೆಯ HAL ನಿಂದಲೂ ಕೂಡ ಇಲ್ಲಿ ಏನು ಸ್ತಬ್ಧ ಚಿತ್ರ ಬಂದಿರುವಂತದ್ದು, ಇದು ಕೂಡ ಸಾಕಷ್ಟು ಗಮನ ಸೆಳೀತಾ ಇದೆ. ಮತ್ತೊಂದೆಡೆ ಭಾರತೀಯ ರೈಲ್ವೆ ಅಂತ ಹೇಳಿದ್ರೆ ದೇಶದ ಅತ್ಯಂತ ದೊಡ್ಡ ಸಾರಿಗೆ ಸಂಪರ್ಕ ಕಲ್ಪಿಸುವಂತದ್ದು, ಪ್ರತಿಯೊಂದು ಜಿಲ್ಲೆಗೂ ಕೂಡ ಏನು ಜನರಿಗೆ ಆಶ್ರಯ ಆಗಿರುವಂತದ್ದು. ಅಲ್ಲೂ ಕೂಡ ಅಂದ್ರೆ ಭಾರತೀಯ ರೈಲ್ವೆ ಇಲಾಖೆಯು ಕೂಡ ಸ್ತಬ್ಧ ಚಿತ್ರ ಬಂದಿರುವಂತದ್ದು. ಹಾಗೆ ನಾನಾ ಇಲಾಖೆಗಳ ಸ್ತಬ್ಧ ಚಿತ್ರಗಳು ಕೂಡ ಬಂದಿರುವಂತದ್ದು. ಅದರಲ್ಲೂ ಕೂಡ ಇವತ್ತು ಗಾಂಧಿ ಜಯಂತಿ ಆಗಿರುವಂತಹ ಹಿನ್ನೆಲೆಯಲ್ಲಿ ಗಾಂಧೀಜಿಯವರ ಹೋರಾಟವನ್ನ ಜನರಿಗೆ ತಿಳಿಸಿಕೊಡೋ ನಿಟ್ಟಿನಲ್ಲಿ ಒಂದಷ್ಟು ಸ್ತಬ್ಧ ಚಿತ್ರಗಳು ಬಂದಿರುವಂತದ್ದು. ಅದರಲ್ಲಿ ಗಮನ ಸೆಳೀತಾ ಇರುವಂತದ್ದು ಅಂದ್ರೆ ಮಂಡ್ಯದಿಂದ ಬಂದಿರುವಂತಹ ಧ್ವಜ ಸತ್ಯಾಗ್ರಹ ಪರಿಚಯಿಸುವಂತಹ ಒಂದು ಸ್ತಬ್ಧ ಚಿತ್ರ. ಹಳೆ ಮೈಸೂರು ಭಾಗಕ್ಕೆ ಸ್ವಾತಂತ್ರ್ಯ ಕಿಚ್ಚನ್ನ ಹಚ್ಚಿದ್ದು ಏನು ಧ್ವಜ ಸತ್ಯಾಗ್ರಹ ಚಳವಳಿ. ಆ ಒಂದು ಚಳವಳಿಯ ಭಾಗವಾಗಿ ಮದ್ದೂರಿನ ಶಿವಪುರದಲ್ಲಿರುವಂತಹ ಧ್ವಜ ಸತ್ಯಾಗ್ರಹ ಸೌಧದ ಒಂದು ಮಾದರಿಯನ್ನ ಇಲ್ಲಿ ಪ್ರದರ್ಶನವನ್ನ ಮಾಡ್ತಾ ಇರುವಂತದ್ದು, ಅದು ಕೂಡ ಸಾಕಷ್ಟು ಗಮನವನ್ನ ಸೆಳೀತಾ ಇದೆ. ಅದೇ ರೀತಿ 31 ಜಿಲ್ಲೆಗಳ ಎಲ್ಲ ಅಂದ್ರೆ ಒಂದಕ್ಕೊಂದು ವಿಭಿನ್ನವಾಗಿರುವಂತಹ ಸ್ತಬ್ಧ ಚಿತ್ರಗಳು ಬಂದಿರುವಂತದ್ದು. ಇಲ್ಲಿ ಚಿಕ್ಕಬಳ್ಳಾಪುರ ಇರುವಂತದ್ದು, ಜೊತೆಗೆ ಅದರ ಪಕ್ಕ ಇಂದಿರಾ ಕ್ಯಾಂಟೀನ್ ಅನ್ನ ಇಲ್ಲಿ ಸ್ತಬ್ಧ ಚಿತ್ರದ ಮೂಲಕ ಪರಿಚಯಿಸ್ತಾ ಇರುವಂತದ್ದು. ಅಂದ್ರೆ ಹಸಿವು ಮುಕ್ತ ಕರ್ನಾಟಕಕ್ಕಾಗಿ ರಾಜ್ಯ ಸರ್ಕಾರ ಒಂದು ಯೋಜನೆಯನ್ನ ಜಾರಿಗೆ ತಂದಿದೆ. ಇಂದಿರಾ ಕ್ಯಾಂಟೀನ್ ಅನ್ನ ಇಲ್ಲಿ ಪರಿಚಯಿಸುವಂತ ನಿಟ್ಟಿನಲ್ಲಿ, ಜೊತೆಗೆ ಅಲ್ಲೂ ಕೂಡ ಗಮನವನ್ನ ಸೆಳೀತಾ ಇರುವಂತದ್ದು. ಅದೇ ರೀತಿ ಗಮನಿಸಬಹುದು, ಗದಗ, ರಾಮನಗರ, ಮೈಸೂರು ಸೇರಿದಂತೆ ವಿವಿಧ ಇಲಾಖೆಗಳ ಜೊತೆಗೆ ವಿವಿಧ ಜಿಲ್ಲೆಗಳ ರಾಜ್ಯದ 31 ಜಿಲ್ಲೆಗಳಿಂದಲೂ ಕೂಡ ಸ್ತಬ್ಧ ಚಿತ್ರಗಳು ಬಂದಿರುವಂತದ್ದು, ಒಂದಕ್ಕೊಂದು ವಿಭಿನ್ನವಾಗಿ ಗಮನವನ್ನ ಸೆಳೀತಾ ಇರುವಂತದ್ದು. ಮತ್ತೊಂದು ಕಡೆ ಏನು ಪುನೀತ್ ರಾಜ್ಕುಮಾರ್ ಅವರ ಏನು ಒಂದು ಯೋಜನೆ ಅಂದ್ರೆ ಪುನೀತ್ ರಾಜ್ಕುಮಾರ್ ಹೃದಯ ಜ್ಯೋತಿ ಯೋಜನೆ ಇದೆ. ಆ ಒಂದು ಯೋಜನೆಯನ್ನು ಕೂಡ ಪರಿಚಯಿಸುವ ನಿಟ್ಟಿನಲ್ಲಿ ಕುಟುಂಬ ಕಲ್ಯಾಣ ಇಲಾಖೆ ಒಂದು ಸ್ತಬ್ಧ ಚಿತ್ರವನ್ನ ಬಂದಿರುವಂತದ್ದು. ಒಟ್ಟಾರೆ ಹೇಳೋದಾದ್ರೆ ಇವತ್ತು ಮೆರವಣಿಗೆಯಲ್ಲಿ ಭಾಗಿಯಾಗೋದಕ್ಕೆ ಒಟ್ಟು 58 ಸ್ತಬ್ಧ ಚಿತ್ರಗಳು ಭಾಗಿಯಾಗ್ತಾ ಇರುವಂತದ್ದು, ಒಂದಕ್ಕೊಂದು ವಿಭಿನ್ನವಾಗಿದೆ. ಜೊತೆಗೆ ಜಿಲ್ಲೆಗಳ ಒಂದು ವೈವಿಧ್ಯ ಇರ್ಬೋದು, ಜೊತೆಗೆ ಆ ಒಂದು ಜಿಲ್ಲೆಯ ಸಂಸ್ಕೃತಿಯನ್ನ ಪ್ರತಿಬಿಂಬಿಸುವಂತ, ಅದನ್ನ ಜನರಿಗೆ ತೋರಿಸುವಂತ ಸ್ತಬ್ಧ ಚಿತ್ರಗಳು ಇವತ್ತಿನ ಮೆರವಣಿಗೆಯಲ್ಲಿ ಭಾಗಿಯಾಗಿರುವಂತದ್ದು. ಜೊತೆಗೆ ಮೆರವಣಿಗೆಯಲ್ಲಿ ಭಾಗಿಯಾಗೋದಕ್ಕೆ ಈಗಾಗಲೇ ಅರಮನೆ ಆವರಣಕ್ಕೆ ಬಂದಿರುವಂತದ್ದು. ಶ್ರೀಲಕ್ಷ್ಮಿ, ಪ್ರತಿನಿಧಿ ಆನಂದ್ ಕೂಡ ಅರಮನೆ ಆವರಣದಿಂದ ಕನೆಕ್ಟ್ ಆಗಿದ್ದಾರೆ. ಅಲ್ಲಿ ಯಾವ ರೀತಿಯಲ್ಲಿ ಆಚರಣೆಗಳು ನಡೀತಾ ಇದ್ದಾವೆ ಅನ್ನೋದನ್ನ ತಿಳ್ಕೊಳ್ಳೋಣ. ಹಾಗೇನೆ ಟ್ಯಾಬ್ಲೋಗಳು ಕೂಡ ಕಣ್ಣು ಕೋರೈಸುವಷ್ಟು ಚಂದದ ಟ್ಯಾಬ್ಲೋಗಳು ಕೂಡ ರೆಡಿ ಆಗ್ತಾ ಇದೆ. ಆನಂದ್, ಟ್ಯಾಬ್ಲೋಗಳು ಯಾವ ರೀತಿಯಲ್ಲಿ ರೆಡಿ ಆಗ್ತಾ ಇದೆ ಮತ್ತೆ ಅರಮನೆ ಆವರಣದಲ್ಲಿ ಯಾವ ರೀತಿಯ ದಸರೆ ಸಂಭ್ರಮ ಕಳೆಗಟ್ಟಿದೆ?
ಶ್ರೀಲಕ್ಷ್ಮಿ, ವಿಶ್ವವಿಖ್ಯಾತ ಜಂಬೂ ಸವಾರಿಯಲ್ಲಿ ಗಮನ ಸೆಳೆಯೋದು ಅಂತ ಹೇಳಿದ್ರೆ ಅದು ಚಿನ್ನದ ಅಂಬಾರಿ. ಅದನ್ನ ಹೊರತುಪಡಿಸಿದ್ರೆ ಸ್ತಬ್ಧ ಚಿತ್ರಗಳು ಹಾಗೂ ವಿವಿಧ ಕಲಾ ತಂಡಗಳು ಈಗಾಗಲೇ ಮೆರವಣಿಗೆಯಲ್ಲಿ ಭಾಗಿಯಾಗೋದಕ್ಕೆ ವಿವಿಧ ಜಿಲ್ಲೆ ಹಾಗೂ ರಾಜ್ಯ ಸರ್ಕಾರದ ವಿವಿಧ ಇಲಾಖೆಗಳ ಸ್ತಬ್ಧ ಚಿತ್ರಗಳು ಅರಮನೆಯ ಆವರಣಕ್ಕೆ ಬಂದಿರುವಂತದ್ದು, ಈಗಾಗಲೇ ಜಮಾಯಿಸಿರುವಂತದ್ದು, ಈಗಾಗಲೇ ಇಲ್ಲಿ ಗಮನವನ್ನ ಸೆಳೀತಾ ಇರುವಂತದ್ದು ದೃಶ್ಯದಲ್ಲಿ ಗಮನಿಸಬಹುದು. ಸಾಕಷ್ಟು ಟ್ಯಾಬ್ಲೋಗಳು ಇಲ್ಲಿ ಬಂದಿರುವಂತದ್ದು. ಪ್ರಮುಖವಾಗಿ ಏನು ಪೊಲೀಸ್ ಇಲಾಖೆಯ ಟ್ಯಾಬ್ಲೋವನ್ನ ಗಮನಿಸಬಹುದು. ಸಮಾಜಕ್ಕೆ ಯಾವ ರೀತಿ ಏನು ಮಾದಕ ವಸ್ತು ಸಮಸ್ಯೆ ಆಗಿದೆ, ಮಾದಕ ವಸ್ತುವನ್ನ ತ್ಯಜಿಸುವುದರಿಂದ ಯಾವ ರೀತಿ ಸಮಾಜಕ್ಕೆ ಒಳ್ಳೇದಾಗುತ್ತೆ ಅನ್ನೋದು ನಿಟ್ಟಿನಲ್ಲಿ, ಜೊತೆಗೆ ಈಗ ಇತ್ತೀಚೆಗೆ ಸೈಬರ್ ಕಳ್ಳರ ಹಾವಳಿ ಜಾಸ್ತಿ ಆಗಿರುವಂತದ್ದು, ಅದನ್ನ ಒಂದಷ್ಟು ಜನರಿಗೆ ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಇಲ್ಲಿ ಸ್ತಬ್ಧ ಚಿತ್ರ ಬಂದಿರುವಂತದ್ದು. ಇನ್ನು ರಾಜ್ಯ ಸರ್ಕಾರದ ಪಂಚ ಗ್ಯಾರಂಟಿಗಳಲ್ಲಿ ಒಂದಾದಂತ ಏನು ಶಕ್ತಿ ಯೋಜನೆ ಏನಿದೆ, ಕೆಎಸ್ಆರ್ಟಿಸಿ ಇಂದ ಶಕ್ತಿ ಯೋಜನೆಯನ್ನ ಇಲ್ಲಿ ಪ್ರಚಾರ ಪಡಿಸುವಂತದ್ದು, ಅದ್ರ ಜೊತೆಗೆ ಅದ್ರ ಬಗ್ಗೆ ಮಾಹಿತಿಯನ್ನ ಕೊಡುವಂತ ಕೆಲಸವನ್ನ ಮಾಡ್ತಾ ಇರುವಂತದ್ದು. ಈಗಾಗಲೇ 500 ಕೋಟಿ ಟಿಕೆಟ್ ಅನ್ನ ಶಕ್ತಿ ಯೋಜನೆ ಅಡಿಯಲ್ಲಿ ನೀಡಿರುವಂತದ್ದು, ಅದನ್ನ ಒಂದು ಜನರಿಗೆ ತಿಳಿಸುವ ನಿಟ್ಟಿನಲ್ಲಿ ಈ ಒಂದು ಸ್ತಬ್ಧ ಚಿತ್ರವನ್ನ ಮಾಡಲಾಗಿದೆ. ಅದ್ರ ಪಕ್ಕ ನಮ್ಮ ಹೆಮ್ಮೆಯ HAL ನಿಂದಲೂ ಕೂಡ ಸ್ತಬ್ಧ ಚಿತ್ರ ಗಮನ ಸೆಳೀತಾ ಇರುವಂತಹ ಟ್ಯಾಬ್ಲೋ ಇಲ್ಲಿ ಭಾಗಿಯಾಗ್ತಾ ಇರುವಂತದ್ದು. ಏನು ರಕ್ಷಣಾ ಇಲಾಖೆಗೆ ಕ್ಷಿಪಣಿ ಅಂದ್ರೆ ಏನು ಯುದ್ಧ ವಿಮಾನಗಳನ್ನ ಪೂರೈಸುವಂತ ನಮ್ಮ ಹೆಮ್ಮೆಯ HAL ನಿಂದಲೂ ಕೂಡ ಇಲ್ಲಿ ಏನು ಸ್ತಬ್ಧ ಚಿತ್ರ ಬಂದಿರುವಂತದ್ದು, ಇದು ಕೂಡ ಸಾಕಷ್ಟು ಗಮನ ಸೆಳೀತಾ ಇದೆ. ಮತ್ತೊಂದೆಡೆ ಭಾರತೀಯ ರೈಲ್ವೆ ಅಂತ ಹೇಳಿದ್ರೆ ದೇಶದ ಅತ್ಯಂತ ದೊಡ್ಡ ಸಾರಿಗೆ ಸಂಪರ್ಕ ಕಲ್ಪಿಸುವಂತದ್ದು, ಪ್ರತಿಯೊಂದು ಜಿಲ್ಲೆಗೂ ಕೂಡ ಏನು ಜನರಿಗೆ ಆಶ್ರಯ ಆಗಿರುವಂತದ್ದು. ಅಲ್ಲೂ ಕೂಡ ಅಂದ್ರೆ ಭಾರತೀಯ ರೈಲ್ವೆ ಇಲಾಖೆಯು ಕೂಡ ಸ್ತಬ್ಧ ಚಿತ್ರ ಬಂದಿರುವಂತದ್ದು. ಹಾಗೆ ನಾನಾ ಇಲಾಖೆಗಳ ಸ್ತಬ್ಧ ಚಿತ್ರಗಳು ಕೂಡ ಬಂದಿರುವಂತದ್ದು. ಅದರಲ್ಲೂ ಕೂಡ ಇವತ್ತು ಗಾಂಧಿ ಜಯಂತಿ ಆಗಿರುವಂತಹ ಹಿನ್ನೆಲೆಯಲ್ಲಿ ಗಾಂಧೀಜಿಯವರ ಹೋರಾಟವನ್ನ ಜನರಿಗೆ ತಿಳಿಸಿಕೊಡೋ ನಿಟ್ಟಿನಲ್ಲಿ ಒಂದಷ್ಟು ಸ್ತಬ್ಧ ಚಿತ್ರಗಳು ಬಂದಿರುವಂತದ್ದು. ಅದರಲ್ಲಿ ಗಮನ ಸೆಳೀತಾ ಇರುವಂತದ್ದು ಅಂದ್ರೆ ಮಂಡ್ಯದಿಂದ ಬಂದಿರುವಂತಹ ಧ್ವಜ ಸತ್ಯಾಗ್ರಹ ಪರಿಚಯಿಸುವಂತಹ ಒಂದು ಸ್ತಬ್ಧ ಚಿತ್ರ. ಹಳೆ ಮೈಸೂರು ಭಾಗಕ್ಕೆ ಸ್ವಾತಂತ್ರ್ಯ ಕಿಚ್ಚನ್ನ ಹಚ್ಚಿದ್ದು ಏನು ಧ್ವಜ ಸತ್ಯಾಗ್ರಹ ಚಳವಳಿ. ಆ ಒಂದು ಚಳವಳಿಯ ಭಾಗವಾಗಿ ಮದ್ದೂರಿನ ಶಿವಪುರದಲ್ಲಿರುವಂತಹ ಧ್ವಜ ಸತ್ಯಾಗ್ರಹ ಸೌಧದ ಒಂದು ಮಾದರಿಯನ್ನ ಇಲ್ಲಿ ಪ್ರದರ್ಶನವನ್ನ ಮಾಡ್ತಾ ಇರುವಂತದ್ದು, ಅದು ಕೂಡ ಸಾಕಷ್ಟು ಗಮನವನ್ನ ಸೆಳೀತಾ ಇದೆ. ಅದೇ ರೀತಿ 31 ಜಿಲ್ಲೆಗಳ ಎಲ್ಲ ಅಂದ್ರೆ ಒಂದಕ್ಕೊಂದು ವಿಭಿನ್ನವಾಗಿರುವಂತಹ ಸ್ತಬ್ಧ ಚಿತ್ರಗಳು ಬಂದಿರುವಂತದ್ದು. ಇಲ್ಲಿ ಚಿಕ್ಕಬಳ್ಳಾಪುರ ಇರುವಂತದ್ದು, ಜೊತೆಗೆ ಅದರ ಪಕ್ಕ ಇಂದಿರಾ ಕ್ಯಾಂಟೀನ್ ಅನ್ನ ಇಲ್ಲಿ ಸ್ತಬ್ಧ ಚಿತ್ರದ ಮೂಲಕ ಪರಿಚಯಿಸ್ತಾ ಇರುವಂತದ್ದು. ಅಂದ್ರೆ ಹಸಿವು ಮುಕ್ತ ಕರ್ನಾಟಕಕ್ಕಾಗಿ ರಾಜ್ಯ ಸರ್ಕಾರ ಒಂದು ಯೋಜನೆಯನ್ನ ಜಾರಿಗೆ ತಂದಿದೆ. ಇಂದಿರಾ ಕ್ಯಾಂಟೀನ್ ಅನ್ನ ಇಲ್ಲಿ ಪರಿಚಯಿಸುವಂತ ನಿಟ್ಟಿನಲ್ಲಿ, ಜೊತೆಗೆ ಅಲ್ಲೂ ಕೂಡ ಗಮನವನ್ನ ಸೆಳೀತಾ ಇರುವಂತದ್ದು. ಅದೇ ರೀತಿ ಗಮನಿಸಬಹುದು, ಗದಗ, ರಾಮನಗರ, ಮೈಸೂರು ಸೇರಿದಂತೆ ವಿವಿಧ ಇಲಾಖೆಗಳ ಜೊತೆಗೆ ವಿವಿಧ ಜಿಲ್ಲೆಗಳ ರಾಜ್ಯದ 31 ಜಿಲ್ಲೆಗಳಿಂದಲೂ ಕೂಡ ಸ್ತಬ್ಧ ಚಿತ್ರಗಳು ಬಂದಿರುವಂತದ್ದು, ಒಂದಕ್ಕೊಂದು ವಿಭಿನ್ನವಾಗಿ ಗಮನವನ್ನ ಸೆಳೀತಾ ಇರುವಂತದ್ದು. ಮತ್ತೊಂದು ಕಡೆ ಏನು ಪುನೀತ್ ರಾಜ್ಕುಮಾರ್ ಅವರ ಏನು ಒಂದು ಯೋಜನೆ ಅಂದ್ರೆ ಪುನೀತ್ ರಾಜ್ಕುಮಾರ್ ಹೃದಯ ಜ್ಯೋತಿ ಯೋಜನೆ ಇದೆ. ಆ ಒಂದು ಯೋಜನೆಯನ್ನು ಕೂಡ ಪರಿಚಯಿಸುವ ನಿಟ್ಟಿನಲ್ಲಿ ಕುಟುಂಬ ಕಲ್ಯಾಣ ಇಲಾಖೆ ಒಂದು ಸ್ತಬ್ಧ ಚಿತ್ರವನ್ನ ಬಂದಿರುವಂತದ್ದು. ಒಟ್ಟಾರೆ ಹೇಳೋದಾದ್ರೆ ಇವತ್ತು ಮೆರವಣಿಗೆಯಲ್ಲಿ ಭಾಗಿಯಾಗೋದಕ್ಕೆ ಒಟ್ಟು 58 ಸ್ತಬ್ಧ ಚಿತ್ರಗಳು ಭಾಗಿಯಾಗ್ತಾ ಇರುವಂತದ್ದು, ಒಂದಕ್ಕೊಂದು ವಿಭಿನ್ನವಾಗಿದೆ. ಜೊತೆಗೆ ಜಿಲ್ಲೆಗಳ ಒಂದು ವೈವಿಧ್ಯ ಇರ್ಬೋದು, ಜೊತೆಗೆ ಆ ಒಂದು ಜಿಲ್ಲೆಯ ಸಂಸ್ಕೃತಿಯನ್ನ ಪ್ರತಿಬಿಂಬಿಸುವಂತ, ಅದನ್ನ ಜನರಿಗೆ ತೋರಿಸುವಂತ ಸ್ತಬ್ಧ ಚಿತ್ರಗಳು ಇವತ್ತಿನ ಮೆರವಣಿಗೆಯಲ್ಲಿ ಭಾಗಿಯಾಗಿರುವಂತದ್ದು. ಜೊತೆಗೆ ಮೆರವಣಿಗೆಯಲ್ಲಿ ಭಾಗಿಯಾಗೋದಕ್ಕೆ ಈಗಾಗಲೇ ಅರಮನೆ ಆವರಣಕ್ಕೆ ಬಂದಿರುವಂತದ್ದು. ಶ್ರೀಲಕ್ಷ್ಮಿ. ಓಕೆ.